ಎಷ್ಟಮ್ಮು ನಿನ್ಗೆ GRS ಹೋದಾಗ 3 ಜನ ಏನೋ ಬಂದು ಮಾತಾಡ್ಸಿದ್ರಿ. ನಾವು ನಿಮ್ ವಿಡಿಯೋಸ್ ನೋಡ್ತಾ ಇರ್ತೀವಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನೆಲ್. ಸೊ ಎಲ್ಲ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಇಲ್ಲಿ ಅಮ್ಮ ಕೂಡ ಇದ್ದಾರೆ. ಏನಂದ್ರೆ ಆಲ್ರೆಡಿ 30K ಆಯ್ತಲ್ಲ ನಮ್ಮ ಯೂಟ್ಯೂಬ್ ಅಲ್ಲಿ. ಸೊ ಸ್ಮಾಲ್ ಹಂಗೆ ಸೆಲೆಬ್ರೇಷನ್ ಮಾಡೋಣ ಅಂತ ಸೊ ಔಟಿಂಗ್ ಹೋಗ್ತಾ ಇದೀವಿ. ಅತ್ತೆ ಮಾವ ಕೂಡ ಜಾಯಿನ್ ಆಗ್ತಾರೆ. ಏನ ಹಿಂಗ್ ರೆಡಿ ಆಗಿದ್ದಾರೆ, ತಲೆನೇ ವಾಸ್ಕೊಂಡಿಲ್ಲ ನೋಡಿ, ಹಂಗೆ ರೆಡಿ ಆಗಿ ಬಂದಿರೋದು. ಇವು ಏನಕ್ಕೆ ಹಂಗೆ ಇಟ್ಕೊಂಡಿದ್ಯಾ? ಬಿಸ್ಲಾ? ಬೆಳಗ್ಗೆ ಒಂದು 6:30 ಹಂಗೆ ಎದ್ಬಿಟ್ಟು ಬೇಗ ರೆಡಿಯಾಗಿ ಬಿಟ್ಟಿದ್ದು. 7:30 ಎಲ್ಲ ಸ್ಟಾರ್ಟ್ ಮಾಡಿದ್ವಿ ಹೊರಡಕ್ಕೆ. ನಾವು ಓಡ್ತಾ ಇರೋದು GRS, ಬ್ಯಾಂಗ್ಳೂರಿಂದ ಜಸ್ಟ್ 2 hours ಇದೆ. ಸೊ ಏನೋ ಫುಲ್ ಇನ್ನೂ ನಿದ್ದೆಲೇ ಇದ್ಲು, ಅದಕ್ಕೆ ಹಂಗೆ ಮಲ್ಕೋತಾ ಇದ್ಲು. ಅದನ್ನೇ ಕ್ಯಾಪ್ಚರ್ ಮಾಡ್ಕೊಂಡು ಬಿಸಿಲು ಬಂದಾಗೆಲ್ಲ ಕೈ ಇಟ್ಕೊಂಡೆಲ್ಲ ಮುಚ್ಕೊಳ್ಳೋದೆಲ್ಲ ಮಾಡ್ತಾ ಇದ್ಲು. ಸೊ ಮೈಸೂರಿಗೆ ಹೋಗ್ಬೇಕಾದ್ರೆ ಆನ್ ದ ವೇ ನಾವು ಬಿಡ್ದಿಗಂತೂ ಬಂದೇ ಬರ್ತೀವಿ, ಯಾಕಂದರೆ ತಟ್ಟೆ ಇಡ್ಲಿ ನಮಗೆ ತುಂಬ ಇಷ್ಟ. ಸೊ ಈ ಅಪ್ಪ ಜನ ಎಷ್ಟು ಜನ ಇದ್ರು ಅಂದರೆ, ಸಂಡೇ ನಾವು ಬಂದಿದ್ದು ತುಂಬ ಜನ ಇದ್ರು. ಸೊ ಅದಕ್ಕೆ ಕುತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ. ಕಾರಲ್ಲೇ ಕುತ್ಕೊಂಡು ತಿನ್ನೋಣ ಅಂತ ಕಿರಣ್ ತೊಗೊಂಬಂದ್ರು. ಕಾರಲ್ಲೇ ಕುತ್ಕೊಂಡೆಲ್ಲ ತಿಂದು ಏನೋ ಕೂಡ ಸ್ವಲ್ಪ ತಿನ್ಕೊಂಡು, ಅವಳು ಬೆಳಿಗ್ಗೆ ಊಟ ಅಷ್ಟೊಂದು ಸೇರಿಲ್ಲ, ಎಷ್ಟಾಗುತ್ತೋ ಅಷ್ಟೊಂದು ತಿನ್ಕೊಂಡು ಇನ್ನೇನು ಹೊರಡ್ತಾ ಇದ್ದೀವಿ. ನಾನು, ಕಿರಣ್, ಅತ್ತೆ ಮಾವ, ಅಮ್ಮ, ಇಷ್ಟು ಜನ. ಮೈಸೂರಿಂದ ನಿಶಿತ್ ಬರ್ತಾ ಇದ್ದಾನೆ, ಅಲ್ಲೇ ಹತ್ರ ಅಲ್ವಾ. ನಮ್ಮ ತಮ್ಮ ಬರೋದಿದ್ದ, ಅವನದು ಫ್ರೆಂಡ್ಸ್ ಎಲ್ಲ ಔಟಿಂಗ್ ಇದೆ ಅಂತ ಮಂಜು ಫ್ರೆಂಡ್ಸ್ ಜೊತೆ ಎಲ್ಲ ಟ್ರಿಪ್ ಹೋಗಿದ್ದಾನೆ, ದಾಂಡೇಲಿ ಎಲ್ಲ. ಸಿರಿ ಅಂತೂ ಗೊತ್ತಲ್ಲ, ಹುಬ್ಳಿಲಿ ಇದ್ದಾಳೆ. ಇಲ್ಲಾಂದರೆ ಎಲ್ಲರೂ ಒಟ್ಟಿಗೆ ಹೋಗಿದ್ರೆ ಇನ್ನೂ ಮಜಾ ಬರ್ತಾಯಿತ್ತು. ನನಗೆ ಹೋಗಿ ತುಂಬ ಎಂಜಾಯ್ ಮಾಡಿದೆ. ಬಟ್ ಅಲ್ಲಿ ಹೋದ್ಮೇಲೆ ಡ್ಯಾನ್ಸ್ ಅಂತ ಬಂದಾಗ ನಾನು ಸಿರಿನ ತುಂಬ ಮಿಸ್ ಮಾಡ್ತೀನಿ. ಅವಳಿದ್ರೆ ಒಳ್ಳೆ ಕಂಪ್ನಿ, ಡ್ಯಾನ್ಸ್ ಮಾಡ್ಬೋದು, ನಾನ್ ಸ್ಟಾಪಾಗಿ ಆರಾಮ್ ಡ್ಯಾನ್ಸ್ ಮಾಡ್ಕೊಂಡಿರ್ಬೋದಿತ್ತು. ಬಟ್ ಓಕೆ, ನೆಕ್ಸ್ಟ್ ಟೈಮ್ ಮತ್ತೆ ಎಲ್ಲರೂ ಕಸಿನ್ಸು ಮತ್ತು ಫ್ಯಾಮಿಲಿ ಎಲ್ಲ ಮತ್ತೆ ಇನ್ನೊಂದು ಸರಿ ಔಟಿಂಗ್ ಪ್ಲ್ಯಾನ್ ಮಾಡ್ತೀವಿ. 2.5 hours ಅಲ್ಲೆಲ್ಲ ಬಂದ್ಬಿಟ್ವಿ. ಆ್ಯಕ್ಚುಲಿ ಟ್ರಾಫಿಕ್ ಇತ್ತು, ಏನೋ ಗೊತ್ತಿಲ್ಲ, ದಾರಿ ಉದ್ದಕ್ಕೆಲ್ಲ ಮಕ್ಕಳೆಲ್ಲ ಕುತ್ಕೊಂಡಿದ್ರು, ಸ್ಕೂಲ್ ಮಕ್ಕಳೆಲ್ಲ. ಇಡೀ ಊರು ಫುಲ್ ಜನ ಜಾಸ್ತಿ ಇದ್ರು. ಹಂಗೂ ಮಾಡಿ ಫೈನಲಿ ನಾವು ರೀಚ್ ಆಗಿದ್ದೀವಿ GRS. ನಾವು GRS ರೀಚ್ ಆಗಿದ್ದೀವಿ. ಏನು ಸಿಂಪಲ್ ಆಗಿ ಕೇಕ್ ಕಟ್ ಮಾಡೋಣ ಅಂತ ಕಿರಣ್ ಕೇಕ್ ಆರ್ಡ್ರ್ ಕೂಡ ಮಾಡಿದ್ದಾರೆ. ಇಲ್ಲೇ ಕೇಕ್ ಕಟ್ ಮಾಡಿಬಿಟ್ಟು ಆಮೇಲೆ ಒಳಗಡೆ ಹೋಗ್ತೀವಿ. ಯಾವ ಥರ ಇರುತ್ತೆ ಏನೋ ನೋಡೋಣ ಒಳಗಡೆ. ಇದು ನಾನು ಸ್ಕೂಲಲ್ಲಿ ಇದ್ದಾಗ ಬಂದಿದ್ದು, ಅದಾದಮೇಲೆ ಇವಾಗೆ ಬರ್ತದೆ. ಐ ಥಿಂಕ್ ಹೈಸ್ಕೂಲಲ್ಲಿ 8th standard or 9th standard ಇದ್ದಾಗ ಬಂದಿದ್ದು. ಸೊ ಇವಾಗೆ ಬರ್ತಾ ಇರೋದು ಇಲ್ಲಿಗೆ ಯಾನ ಜೊತೆ. ನೋಡೋಣ ಯಾನ ಯಾವ ಥರ ಎಂಜಾಯ್ ಮಾಡ್ತಾಳೆ ಒಳಗಡೆ. ಏನು ಅದು ನೋಡಿಲ್ಲ, ಯೂಟ್ಯೂಬ್ 30K ಸಬ್ಸ್ಕ್ರೈಬರ್ಸ್ಗೆ ಫೈನಲಿ 30+ K ಯೂಟ್ಯೂಬ್ ಫ್ಯಾಮಿಲಿ ಆಗಿದೆ. ತುಂಬಾ ಖುಷಿ ಆಗ್ತಿದೆ. ಇದೆಲ್ಲ ಸಾಧ್ಯ ಆಗಿದ್ದು ನಿಮ್ಮಿಂದಾನೆ. ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಒಂದೊಂದು ಸರಿ ಅದೇ ಏನಂದರೆ, ಇಷ್ಟು ಸಪೋರ್ಟ್ ಮಾಡೋರು ಇದ್ದೀರಾ, ಹಾಗೆ ಎಲ್ಲೋ 1-2-3 ಜನ, ಇಷ್ಟು 1% ಅಷ್ಟು ಜನ ನೆಗೆಟಿವ್ ಆಗಿ ಕೂಡ ಕಮೆಂಟ್ ಮಾಡೋರು ಇರ್ತಾರೆ. ಸೊ ಏನೋ ಈ ವಿಷಯ ಅಂತ ಅಲ್ಲ, ನೀವು ಏನೇ ಕೆಲಸ ಮಾಡಿ ಎಲ್ಲಾದರೂ ಒಂದು ನೆಗೆಟಿವಿಟಿ ಇದ್ದೇ ಇರುತ್ತೆ. ಸೊ ಒಂದು ಏನಂದರೆ, ಇಗ್ನೋರ್ ಮಾಡೋದನ್ನ ಕಲಿಬೇಕು. ಯಾಕಂದರೆ ಇಷ್ಟು 30+ ಇಷ್ಟು ಜನ 1000 ಜನ ನಮಗೆ ಇಷ್ಟಪಡ್ತಿದ್ದಾರೆ ಅಂದರೆ, ಎಲ್ಲೋ ಒಂದು ಸ್ವಲ್ಪ ಜನ ನಮ್ಮನ್ನು ಹೇಟ್ ಮಾಡ್ತಿದ್ದಾರೆ ಅಂದರೆ ಪರವಾಗಿಲ್ಲ, ಅವ್ರ ಖುಷಿ ಅವ್ರ ಇಷ್ಟ, ಹಂಗೆ ಅಷ್ಟೇ. ನಾವು ಜಸ್ಟ್ ಇಗ್ನೋರ್ ಮಾಡಬೇಕು, ಅದೊಂದೇ. ಕಿರಣ್ ಅದೇ ಕೂಡ ಹೇಳೋದು ಯಾವಾಗಲೂ, ಇಗ್ನೋರ್ ಮಾಡು, ತಲೆಗೆ ಹಾಕ್ಕೋಬೇಡ ಅಂತ. ಸೊ ನಾನು ಕೂಡ ತಲೆಗೆ ಹಾಕ್ಕೊಳ್ಳಲ್ಲ. ಯಾರ್ಯಾರೆಲ್ಲ ಪ್ರೀತಿ ತೋರಿಸ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ನಿಜವಾಗ್ಲೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯಿತು. ಇನ್ನೂ ನಮ್ಮ ಜೊತೆ ಇದೇ ಥರ ಸಪೋರ್ಟ್ ಮಾಡ್ತಾರೆ. ಆದಷ್ಟು ಬೇಗ 50K ಮತ್ತು 100K ಎಲ್ಲ ರೀಚ್ ಆಗೋಣ. ಸೊ ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಬೇಕು. ಇದೇ ಥರ ನಮ್ಮ ಜರ್ನಿಲಿ ನೀವು ಕೂಡ ಇರಿ ಅಂತ ಕೇಳ್ಕೊತೀನಿ ಅಷ್ಟೇ. ಮಲ್ಲೇಶಲ್ಲಿ ಹೋಗೋಕ್ಕಾಗಿಲ್ಲ. ಸೊ ನಾವು ಫಸ್ಟ್ GRSಗೆ ಹೋಗೋಣ ಅನ್ಕೊಂಡ್ವಿ. ಅವ್ರು ಹೇಳಿದ್ರು ಫಸ್ಟ್ ಸ್ನೋ ಪಾರ್ಕ್ಗೆ ಹೋಗಿ, ಆಮೇಲೆ ಇದ್ರೊಳಗಡೆ ಹೋಗಿ ಮತ್ತೆ ಅಪ್ಸ್ ಆ್ಯಂಡ್ ಡೌನ್ ಒಂದು ಹೌಸ್ ಇದೆ, ಅದಕ್ಕೆ ಹೋಗೋಣ ಅನ್ಕೊಂಡಿದ್ವಿ. ಇವಾಗ ಫಸ್ಟ್ ಸ್ನೋಗೆ ಹೋಗ್ತಾ ಇದೀವಿ. ಸ್ನೋ ಪಾರ್ಕ್ಗೆ ಆಲ್ರೆಡಿ ನಾವು ಬ್ಯಾಂಗ್ಳೂರಲ್ಲಿ ಇರೋದು, ಇದಕ್ಕೆ ನಾನು ಕಿರಣ್ ಹೋಗಿದ್ದೀವಿ ಒನ್ ಟೈಮ್.
ನಿಶಿತ್ ನಿಂದು ಸ್ನೋ ಪಾರ್ಕ್ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್? ನನ್ನ ಫಸ್ಟ್ ಟೈಮ್ ಇದೆ. ಫಸ್ಟ್ ಟೈಮ್. ಅತ್ತೆ ನೀವು ಫಸ್ಟ್ ಟೈಮ್ ಇದಕ್ಕೆ ಫಸ್ಟ್ ಸ್ನೋ? ನಿಮ್ದು ಮಾವ? ಅಮ್ಮ ನಿಂದು? ಫಸ್ಟ್ ಟೈಮ್. ಬಟ್ ಒನ್ ಟೈಮ್ ಹೋಗಿದ್ದಾರೆ. ಅಲ್ಲ ಇಲ್ಲಿ ಫಸ್ಟ್ ಅಂದಿದ್ದಾರೆ. ಅಂದ್ರೆ ಅವ್ರ ಸೆಕೆಂಡ್ ಟೈಮ್ ಇದು. ಇಟ್ಸ್ ನಾಟ್ ಫಸ್ಟ್. ನಮ್ದು ಇದು ಥರ್ಡ್. ಒಂದ್ಸತಿ ಹೈದರಾಬಾದಲ್ಲಿ ಓಕೆ. ನಾವೆಲ್ಲ ಸೊ ಇಯಾನ ಅದು ಫಸ್ಟ್ ಟೈಮ್. ಯಾ ಸ್ನೋ ಪಾರ್ಕ್ ಇದೆ ಬಟ್ ಅವರು ಅಲ್ಲಿಂದ ಇಲ್ಲಿ ಫಸ್ಟ್ ಇಲ್ಲಿ ಹೋಗ್ಬಿಟ್ಟು ಬಂದ್ಬಿಡಿ ಅಂತ. ಇದು ಸ್ನೋ ಪಾರ್ಕ್ ಆಕ್ಚುಲಿ 12 o'clock ಅಂತೆ. ಸ್ನೋ ಪಾರ್ಕ್ 12 o'clock ಓಪನ್ ಆಗುತ್ತಾ ಅಂತ ಹೇಳಿದ್ರು. ಎವ್ರಿ 1 hour ಹಂಗೆ ಇರುತ್ತಂತೆ. ಸೊ ಅದಕ್ಕೆ 12 o'clock ಅಲ್ಲ, ಇನ್ನೂ ಟೈಮ್ ಇದೆ ನಮಗೆ ಅಂದ್ಬಿಟ್ಟು ಅಪ್ ಡೌನ್ ಮ್ಯೂಸಿಯಂ ಇರುತ್ತಲ್ಲ, ಇಲ್ಲಿಗೆ ಬಂದಿದ್ದೀವಿ. ಇದು ನಾವು ಆ್ಯಕ್ಚುಲಿ ಸಿಂಗಾಪುರ್ಗೆ ಮಲೇಷ್ಯಾಗೆ ಹೋದಾಗ ಒಂದಿತ್ತು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಅಲ್ಲಿ ಮಿಸ್ ಆಗಿತ್ತು. ನಂಗೆ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಆಮೇಲೆ ಬೇಡ ಬಿಡು ಬರ್ತಲ್ಲ ಅಂತ ಹೋಗಿರಲಿಲ್ಲ. ನೋಡಿ ನಮ್ಮ ನಿಶ್ಚಿತ್ ಅವ್ರು ಯೋಗ ಮಾಡ್ತಾ ಇದ್ದಾರೆ. ಸೊ ಇವಾಗ ಅಪ್ಪ ಮಗಳು ಒಂದು ಒಳ್ಳೆ ಪೋಸ್ ಕೊಡ್ತಾರೆ ನೋಡಿ. ಯಾ ಪಪ್ಪ ಮೇಲೆ ಕುತ್ಕೋ, ಬೇಗ ಪಪ್ಪ ಮೇಲೆ ಕುತ್ಕೋ. ಯಾಕೋ ಮಾತು ಕೇಳ್ತಾ ಇದ್ದಾಳೆ. ಏನ ಕಾಣಿಸ್ತಲ್ಲ ಏನ. ಯಾನ ಅಂತೂ ನನಗೆ ಟೆನ್ಷನ್ ಆಗ್ಬಿಡೈತೆ. ಅವಳು ಎಲ್ಲಿ ಫೋಟೋ ತೆಗೆಸ್ಕೊಂತಾಳೆ, ವೀಡಿಯೋ ಮಾಡ್ತಾಳೆ ಇಲ್ಲ ಅವಳು ಅಂತ. ಯಾಕಂದರೆ ಬರ್ತಾನೆ ಇರಲಿಲ್ಲ ಅವಳು. ಏನಾಯ್ತೋ ಗೊತ್ತಿಲ್ಲ. ಇಲ್ಲಿ ಮ್ಯೂಸಿಯಂ ಬಂದಮೇಲೆ ಅಲ್ಲಿ ಎಲ್ಲ ಕ್ರೂ ಇರ್ತಾರಲ್ಲ, ಅವ್ರು ಬಂದ್ಬಿಟ್ಟು ಎಲ್ಲ ನಮಗೆ ಫೋಟೋಸ್ ಎಲ್ಲ ತೆಕ್ಕೊಡ್ತಾರೆ, ಯಾವ ಥರ ಎಲ್ಲ ಅಂತೆಲ್ಲ ಗೈಡ್. ಸೊ ಅವ್ರು ನಮಗೆ ನಿಜವಲ್ಲೂ ತುಂಬಾ ಚೆನ್ನಾಗಿ ಎಲ್ಲ ಫೋಟೋಸ್ ಎಲ್ಲ ತೆಕ್ಕೊಟ್ರು. ಏನೋ ಗೊತ್ತಿಲ್ಲ, ಏನ ಅವ್ರ ಮಾತಂತೂ ಕೇಳ್ತಾನೆ ಇದ್ಲು, ಮತ್ತು ಯಾರ ಮಾತು ಕೇಳ್ತಾ ಇರಲಿಲ್ಲ. ಅವ್ರು ಎಷ್ಟು ಚೆನ್ನಾಗಿ ನೀಟಾಗಿ ಮಾತಾಡಿಸ್ಕೊಂಡು ಎಲ್ಲ ಮಾಡಿದ್ದಕ್ಕೆ ಏನೋ ಗೊತ್ತಿಲ್ಲ, ಅವಳು ಕನೆಕ್ಟ್ ಆಗಿಬಿಟ್ಟಿದ್ಲು ಅವ್ರ ಜೊತೆ. ಅವ್ರು ಹೇಳ್ಕೊಟ್ಟಂಗೆ ಎಲ್ಲ ವೀಡಿಯೋಸ್ ಮಾಡ್ತಾಯಿದ್ಲು, ಫೋಸ್ ಕೊಡ್ತಾಯಿದ್ಲು. ತುಂಬ ಚೆನ್ನಾಗಿ ಬಂದಿದೆ ಇದು, ಉಲ್ಟಾ ಎಲ್ಲ ಹೋಗೋ ಥರ ಚೆನ್ನಾಗಿತ್ತು. ಒಂದು ಒಳ್ಳೆ ಟೈಮ್ ಪಾಸ್ ಆಯಿತು ಎಲ್ಲ ಫ್ಯಾಮ್ಲಿ ಜೊತೆ. ಚೆನ್ನಾಗಿದೆ ಒಂಥರ. ಇಯಾನ ಕೂಡ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ಲು ಫುಲ್. ಇಲ್ಲಿ ಏನಂದರೆ ಇಲ್ಲೇ ಒಂದು ಅರ್ಧ ಗಂಟೆ ಇಲ್ಲಿ ಬರೋದು ಅಂತ ಅಂದ್ಕೊಂಡ್ವಿ. ಬಟ್ ಇಲ್ಲಿ ನಮಗೆ ಮೋರ್ ದೆನ್ 1 hour ಆಗ್ಬಿಡ್ತು. ಇಲ್ಲೇ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ ನಮಗೆ. ಆಮೇಲೆ ಮತ್ತೆ ಅದು 12 o'clock ಓಪನ್ ಆಗುತ್ತೆ ಅಂದ್ರಲ್ಲ, ಇಲ್ಲೇ ನಮಗೆ 12:40ವರೆಗೂ ಇಲ್ಲೇ ಆಗಿಬಿಟ್ಟಿತ್ತು. ಸೊ ಮತ್ತೆ 1 o'clock ಹೋಗುತ್ತೆ, ಎವ್ರಿ 1 hour ಅಂತ ಆಲ್ರೆಡಿ ಹೇಳಿದ್ನಲ್ಲ. ಸೊ ಅದಕ್ಕೆ ಇನ್ನೊಂದು ಇದು ಮುಗಿಸ್ಕೊಂಡು ಆಮೇಲೆ ಮತ್ತೆ ಆಚೆ ಹೋಗಿ 15 minutes ಟೈಮ್ ಇತ್ತಲ್ಲ. ಸೊ ಹಾಗೆ ಅಲ್ಲಿ ಐಸ್ ಕ್ರೀಮ್ ಅದು ಇದು ಎಲ್ಲ ತಿನ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವಿ. ಸೊ ಇಲ್ಲಿ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ನಾನು ಎಲ್ಲ ಫೋಟೋಸ್ನ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿರ್ತೀನಿ, ಚೆಕ್ ಮಾಡಿ. ಹಾಯ್ ಫ್ರೈ. ಐಸ್ ಕ್ರೀಮ್ ಏನ ನೋಡಿ, ಕಾಟನ್ ಕ್ಯಾಂಡಿ ತಿನ್ನು, ಅದನ್ನು ತಿನ್ನು, ಮೂತಿ ತೋರ್ಸು. ನಾವೆಲ್ಲ ಮುಗಿಸ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ಇವಾಗ ನಾವು ಬಂದಿದ್ದೀವಿ ಮನೆಯಿಂದನೇ ಸಾಕ್ಸ್ ಎಲ್ಲ ತೊಗೊಂಡ್ಬಿಟ್ಟಿದ್ವಿ ನಾವು. ಈ ಥರ ಬೂಟ್ಸ್ ಕೊಟ್ಟಿದ್ದಾರೆ. ಇಯಾನ ಕೂಡ ಸಾರಿ ಇಲ್ಲೆಲ್ಲ ಜಾಕೆಟ್ಸ್ ಮತ್ತು ಬೂಟ್ಸ್ ಸ್ಟೇಷನ್. ಯಾ ಯಾ ಅಮ್ಮು ಇಲ್ಲಿ ನೋಡಿಲ್ಲಿ. ಹಾಕಿಸ್ಕೊತಿದ್ದಾಳ. ಎಲ್ಲಿ ಹೋಗೋದಂತ ಗೊತ್ತಾ ನಿಂಗೆ? ಐಸ್ ಎಲ್ಲ ಇರುತ್ತೆ. ಬೂಟು ಎಲ್ಲಿ ಗ್ಲೌಸ್ ಇಲ್ಲ, ಅದೇ ಕೈ ಪ್ಯಾಕ್ ಕೈಯಲ್ಲಿದೆ ನಿಂದು. ಸೊ ಇಲ್ಲಿ ನಾವು ಸಾಕ್ಸ್ನ ತೊಗೊಂಡೋಗಿದ್ವಿ. ನಮ್ಮ ಮುಂಚೆನೇ ಗೊತ್ತಿದ್ದು ಸಾಕ್ಸ್ ತೊಗೊಂಡ್ರೆ ಎಲ್ಲ ಒಳ್ಳೇದು ಅಂತ. ಇಲ್ಲಾಂದರೆ ಅಲ್ಲಿ ಪರ್ಚೇಸ್ ಮಾಡಬೇಕಾಗುತ್ತೆ. ಸ್ನೋ ವರ್ಲ್ಡ್ಗೆ ನಮಗೆ ಸಾಕ್ಸ್ ಬೆಚ್ಚಗಿರುತ್ತೆ ತೊಗೊಂಡು ಹೋದರೆ. ಸೊ ನಾವು ಅದಕ್ಕೆ ಮುಂಚೆನೇ ಕ್ಯಾರಿ ಮಾಡ್ಕೊಂಬಂದ್ಬಿಟ್ಟಿದ್ವಿ ಎಲ್ಲರೂ. ಒಳಗಡೆ ಬಂದ್ವಿ. ಎಷ್ಟು
ಫುಲ್ ಟೆಂಪ್ರೇಚರ್ -10 ಇದೆ ಅಂತ ಹೇಳಿದ್ರು. ನನಗೆ ಏನಾದರೂ ಟೆನ್ಷನ್ ಆಗಿಬಿಟ್ಟಿತ್ತು, ಹೆಂಗಪ್ಪ ಏನ ಹೆಂಗಿರ್ತಾಳೆ ಅಂತ. ಅವಳಿಗೂ ಸ್ವಲ್ಪ ಚಳಿ ಆಗ್ತಾಯಿತ್ತು. ಅದಕ್ಕೆ ಒಂದು 10 ನಿಮಿಷ ಹಂಗೆ ಸ್ವಲ್ಪ ಬಿಟ್ಟು ಕಿರಣ್ ಆಚೆ ಕರ್ಕೊಂಡು ಹೋಗಿ ಬರೋದು ಹಂಗೆಲ್ಲ ಮಾಡ್ತಿದ್ರು. ಆಮೇಲೆ ಮಾವ ಮತ್ತು ಅತ್ತೆ ಇಬ್ಬರು ಸ್ವಲ್ಪ ಬೇಗ ಏನಂಗೆ ಕರ್ಕೊಂಡು ಹೋಗ್ಬಿಟ್ರು. ನನಗೆ ಸ್ವಲ್ಪ ಚಳಿಗೆ ಸೈಲೆಂಟಾಗಿ ಇದ್ಬಿಟ್ಟಿದ್ಲು ಅವಳು. ನನಗೆ ಕಾಲೆಲ್ಲ ನಮ್ಮಾಗ್ಬಿಟ್ಟಿತ್ತು. ಸೊ ಅವಳಿಗೆ ಹೆಂಗೆ ತಡೆಯೋಕ್ಕಾಗುತ್ತೆ, ಅದಕ್ಕೆ ಅತ್ತೆ ಮಾವ ಸ್ವಲ್ಪ ಬೇಗ ಕರ್ಕೊಂಡು ಆಚೆ ಬಿಸಿಲಲ್ಲೆಲ್ಲ ಕುಂದಿಸ್ಕೊಂಡಿದ್ರು ಅವಳ. ಸೊ ನಾವೆಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ನಿಜವಾಗ್ಲೂ ಎಷ್ಟು ಖುಷಿ ಆಯ್ತು ಅಂದರೆ ಒಂಥರ ಮೈಂಡ್ ಫುಲ್ ರಿಲೀಫ್, ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಸೊ ಇವ್ರು ನೋಡಿ ಆ ಟ್ಯೂಬ್ನ ಒಂದೇ ಶಾಟ್ಗೆ ಅಷ್ಟು ಮೇಲೆ ಎಸ್ದಿದ್ದು, ಯಪ್ಪ ಸಖತ್ ಖುಷಿ ಆಯಿತು ನೋಡಿ, ಏನು ಎಷ್ಟು ಚೆನ್ನಾಗಿ ಮಾಡಿದ್ರಲ್ಲ ಅಂತ. ನಮ್ಮ ಮಾವ ಅಂತೂ ಫುಲ್ ಎಂಜಾಯ್ ಮಾಡ್ತಾರೆ ಇದ್ರು. ಅಲ್ಲಿ ಬೇರೆ ಸ್ನೋ ಎಲ್ಲ ಮೇಲೆ ಎಲ್ಲ ಬರ್ತಾಯಿತ್ತು. ಇನ್ನೂ ಚಳಿ ಸ್ಟಾರ್ಟ್ ಆಗ್ಬಿಡ್ತು. ಒಂಥರ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ಏನಾಗಿ ಇನ್ನೂ ಟೆನ್ಷನ್ ಆಗ್ಬಿಡ್ತು. ಅದಕ್ಕೆ ಕಿರಣ್ ಏನನ್ನ ಎತ್ಕೊಂಡು ಆಚೆ ಕರ್ಕೊಂಡು ಹೋಗ್ಬಿಟ್ರು. ಯಾಕಂದರೆ ಫುಲ್ ಮೂಗೆಲ್ಲ ರೆಡ್ ಆಗಿಬಿಟ್ಟಿತ್ತು ಅವಳದು. ಅಷ್ಟು ಚಳಿ ನಮಗೆ ತಡೆಯೋಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಕರ್ಕೊಂಡು ಹೋದ್ರು. ಆಮೇಲೆ ಕಿರಣ್ ಡ್ಯಾನ್ಸ್ ಮಾಡೋದೇ ಇಲ್ಲ. ಅವ್ರ ಹತ್ರ ಡ್ಯಾನ್ಸ್ ಮಾಡ್ಸೋಕ್ಕೆ ಕಷ್ಟ. ಸೊ ಇವತ್ತೇನೋ ಗೊತ್ತಿಲ್ಲ, ಹೇಳ್ಕೊಟ್ಟಂಗೆ ಎಲ್ಲ ಮಾಡಿಬಿಟ್ರು. ಫುಲ್ ಖುಷಿಯಾಗ್ಬಿಡ್ತು ಅವ್ರು ಡ್ಯಾನ್ಸ್ ಮಾಡಿದ್ದು. ಮಾಡ್ತಾರೆ ಸ್ವಲ್ಪ ಏನೋ ಗೊತ್ತಿಲ್ಲ, ಜನ ಎಲ್ಲ ಇದ್ದರೆ ಅಥವಾ ಏನು ಅವ್ರಿಗೆ ಇಷ್ಟ ಆಗಲ್ಲ ಅಂತ ಕಾಣುತ್ತೆ ಡ್ಯಾನ್ಸ್ ಎಲ್ಲ ಮಾಡೋದು. ಬಟ್ ನನಗೋಸ್ಕರ ಮಾಡಿದ್ರಲ್ಲ, 1-2 ಸ್ಟೆಪ್ ಹಾಕಿದ್ರಲ್ಲ, ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ತುಂಬ ಎಂಜಾಯ್ ಮಾಡಿದ್ವಿ. ಇಷ್ಟೊತ್ತಿಗೆ ಆಲ್ರೆಡಿ ಅತ್ತೆ ಮಾವ ನನ್ನ ಕರ್ಕೊಂಡು ಆಚೆ ಹೋಗ್ಬಿಟ್ಟಿದ್ರು. ಸೊ ನಾವು ಅಷ್ಟೇ, ನಾನು ಕಿರಣ್ ಮತ್ತು ನಿಶ್ಚಿತ್ ಅಮ್ಮ ಇಷ್ಟು ಜನ ಒಳಗಡೆ ಎಂಜಾಯ್ ಮಾಡ್ಕೊಂಡೆಲ್ಲ ಇದ್ವಿ. ಮಸ್ತ್ ಒಳ್ಳೊಳ್ಳೆ ಕನ್ನಡ ಸಾಂಗ್ಸ್ ಬೇರೆ ಆಗ್ತಾಯಿದ್ರು. ಈ ಕನ್ನಡ ಸಾಂಗ್ ಹಾಕ್ಬಿಟ್ರೆ ಸಾಕು, ನನಗೆ ಎಲ್ಲಿದ್ದು ಎನರ್ಜಿ ಎಲ್ಲ ಬಂದುಬಿಡುತ್ತೆ. ಹಂಗೆ ಕುಂದ್ಬಿಡ್ಬೇಕು, ಡ್ಯಾನ್ಸ್ ಮಾಡ್ಬೇಕಂತೆಲ್ಲ ಅನಿಸ್ಬಿಡುತ್ತೆ. ಸೊ ಮಸ್ತಾಗಿ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡ್ವಿ. ಆಮೇಲೆ ಅಲ್ಲಿ ಕಿರಣ್ ಕಾಫಿ ಕೂಡ ತೊಗೊಂಡ್ರು. ಮಸ್ತಾಗಿರುತ್ತೆ ಈ ಥರ ಎಲ್ಲ ತಣ್ಣಗೆ ಐಸ್ ಒಳಗಡೆ ಇಲ್ಲೆಲ್ಲ ಟೀ, ಬಿಸಿ ಕಾಫಿ ಅಥವಾ ಟೀ ಏನಾದರೂ ಕುಡಿಯೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ನನಗಂತೂ ನಿಜವಾಗ್ಲೂ ಆಗ್ತಾನೆ ಇರಲಿಲ್ಲ. ಕಾಲು ಫುಲ್ ನಮ್ಮಾಗ್ಬಿಟ್ಟಿತ್ತು. ಯಾವಾಗ ಆಚೆ ಹೋಗ್ತೀನೋ, ಯಾವಾಗ ಬಿಸಿಲಿಗೆ ಇರ್ತೀನೋ ಅಂತೆಲ್ಲ ಆಗ್ಬಿಟ್ಟಿತ್ತು. ಸಾಕ್ಸ್ ಎಲ್ಲ ಒದ್ದೆ ಆಗಿಬಿಟ್ಟಿತ್ತು. ಹಂಗೂ ಹಿಂಗೂ ಮ್ಯಾನೇಜ್ ಮಾಡಿಕೊಂಡು ಅಲ್ಲಿದ್ದ ಆಚೆ ಬಂದ್ವಿ. ಶಿತ್ ಮತ್ತೆ ಅಮ್ಮ ಕೂತ್ಕೊಂಡಿದ್ದಾರಾ? ಸೊ ಡ್ಯಾಶಿಂಗ್ ಕಾರ್ ಆಡಿ ಜೀವ ಬಾಯಿಗೆ ಬಂದ್ಬಿಡ್ತು ನನಗಂತೂ. ಸೊ ಅದಾಡ್ಕೊಂಡು ಇವಾಗ ನೆಕ್ಸ್ಟ್ ಯಾವುದೋ ಗೇಮ್ ಬಂದಿದ್ದೀವಿ. ಅತ್ತೆ ಮಾವ ಏನನ್ನ ಕರ್ಕೊಂಡು ಊಟಕ್ಕೆ ಹೋಗಿದ್ದಾರೆ. ಅವರು 2:30 ಆಲ್ರೆಡಿ 2:30 ಆಗಿದ್ದಾರೆ. ಸೊ ನನಗೆ ಕಿರಣ್ಗೆ ನೆಕ್ಸ್ಟ್ಗೆ ಅಮ್ಮಗೇನು ಅಷ್ಟೊಂದು ಹಸ್ತಿಲ್ಲ. ಸೊ ಹಾಗಾಗಿ ಅವ್ರು ಊಟಕ್ಕೆ ಹೋಗಿದ್ದಾರೆ, ನಾವಿಲ್ಲಿ ಆಟ ಆಡ್ತಾ ಇದ್ದೀವಿ. ಹೇಗಿರೋದು? ಸೊ ಇವಾಗ ಗ್ರಾವಿಟಿ ಇದು ಬಂದಿದ್ದು. ಹೋಗಿದ್ವಿ. ಯಪ್ಪ, ನನ್ನ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸು. ನಮ್ಗೆ ಗೊತ್ತಿರಲಿಲ್ಲ, ಸಡನ್ನಾಗಿ ಕಚ್ಕೊಂಡ್ಬಿಡ್ತು ಮೇಲೆ. ಇಷ್ಟು ನಕ್ಕಿದ್ದೀನಿ ಅಂದರೆ. ಬಟ್ ಚೆನ್ನಾಗಿತ್ತು. ಕಿರಣ್ ಹೆಂಗಿತ್ತು? ಕಿರಣ್ ಹೇಗಿತ್ತು? ಚೆನ್ನಾಗಿತ್ತಲ್ಲ? ನಿಶ್ಚಿತ್ ಹೇಗಿತ್ತು? ಅಮ್ಮ ನಿನಗೆ ಅಮ್ಮ ಕಚ್ಕೊಂಡ್ಬಿಟ್ಟಿದ್ರು. ಬಟ್ ಚೆನ್ನಾಗಿತ್ತಪ್ಪ, ಸೂಪರಾಗಿ ಎಂಜಾಯ್ ಮಾಡಿದ್ವಿ. ನೆಕ್ಸ್ಟ್ ಹೋಗ್ತಾ ಇದ್ದೀವಿ ಸ್ವಿಂಗ್ ಚೇರ್. ಏನು ಹೋಗಿಲ್ಲ, ಬರೀ ನಿಶ್ಚಿತ್ ಮತ್ತೆ ಕಿರಣ್ ಇಬ್ಬರೇ ಹೋಗಿದ್ದಾರೆ ನೋಡಿ. ಊಟ ಆಯ್ತಾ? ಚೆನ್ನಾಗಿತ್ತು ಊಟ. ಯಾ ಮಮ್ಮಮ್ ತಿಂದಿಲ್ಲ? ಅಮ್ಮ ನಕ್ಕು. ಇವಾಗ ಯಾನ ಹೋಗಿದ್ದಾಳೆ ಆಟ ಆಡಕ್ಕಲ್ಲಿ. ಅದೆಲ್ಲ ಮುಗಿಸ್ಕೊಂಡ್ವಿ. ಆಮೇಲೆ ಅದೇನೋ ಒಂದು ಸ್ಕೇರಿ ಹೌಸ್ ಅಂತೆ, ಅಲ್ಲಿಗೆ ಇದೆ ಅಂತ ಹೇಳಿದ್ರು. ಅಲ್ಲಿಗೆ ಹೋಗ್ವಿ. ಹಾಗೆ ಅದೇನೋ ಡೈನೋಸಾರಸ್ ಎಲ್ಲ ಜುರಾಸಿಕ್ ಪಾರ್ಕ್ ಏನೋ ಇತ್ತು. ಸೊ ನನಗೆ ಫುಲ್ ಭಯ ಆಗ್ಬಿಟ್ಟಿತ್ತು ಸ್ಕೇರಿ ಹೌಸ್ ಅಂದ ತಕ್ಷಣ.
ನಾನು ಮಂತ್ರಿ ಮಾಲಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಮಾಡಿದ್ದೆ. ಫುಲ್ ಎದ್ರುಕೊಂಡ್ಬಿಟ್ಟಿದ್ದೆ. ಅದೇ ಥರ ಇರುತ್ತೆ ಅಂದ್ಕೊಂಡಿದ್ದೆ. ಬಟ್ ಇದೇ ಥರ ಓಪನ್ ಜಸ್ಟ್ ಗೊಂಬೆಗಳೆಲ್ಲ ನಿಲ್ಲಿಸಿರ್ತಾರೆ. ಆ ಥರ ಏನಿರಲ್ಲ. ಎಲ್ಲ ಮುಂದೆಲ್ಲ ಒಂದು ಸಡನ್ ಶಾಕ್ ಎಲ್ಲ ಕೊಡೋದು ಆ ಥರ ಏನಿಲ್ಲ. ಜಸ್ಟ್ ಹಿಂಗೆಲ್ಲ ಭಯ ಆಗೋ ಥರ ಎಲ್ಲ ಗೊಂಬೆ ಎಲ್ಲ ನಿಲ್ಲಿಸ್ಬಿಟ್ಟಿರ್ತಾರೆ. ಅದು ನೋಡಿಕೊಂಡು ಆಮೇಲೆ ಜ್ಯೂರಸಿಕ್ದು ಒಂದು ಸ್ವಲ್ಪ ಹೊತ್ತಿತ್ತು ಮುಗಿಸ್ಕೊಂಡು ಆಚೆ ಬಂದ್ವಿ. ಕಿರಣ್ ಇಯಾನ ಕರ್ಕೊಂಡು ಆಚೆನೇ ಕೂತ್ಕೊಂಡಿದ್ರು. ನಾನು ನಿಶ್ಚಿತ್, ಅತ್ತೆ ಮಾವ ಅಮ್ಮ ಇಷ್ಟು ಜನ. ಏನಂತ ಹೋಗ್ಬಿಡೋದು ಆಚೆಗೆ? ಓ ಹಿಂಗ್ ಬರ್ಬೇಕಾ? ನಾನು ಹೋಗ್ಬಿಡೋದು ಆಚೆಗೆ ಅಂತೇಳಿ. ಏನೇನಿತ್ತು ಎಲ್ಲ ಆಟ ಆಡಿದ್ವಿ. ಇವಾಗ ಊಟ ಮಾಡಕ್ಕೆ ಹೋಗ್ತಾ ಇದೀವಿ. ಊಟ ಎಲ್ಲ ಆಮೇಲೆ ವೆಟ್ ಗೇಮ್ಸ್ ಎಲ್ಲ ಇದ್ದು, ರೈನ್ ಡ್ಯಾನ್ಸ್ ಎಲ್ಲ ಇದೆ. ಸೊ ಆಮೇಲೆ ಅದೆಲ್ಲ ಹೋಗೋದು. ನಮ್ಮ ಅತ್ತೆ ಮಾವದು ಆಲ್ರೆಡಿ ಊಟ ಆಗಿದೆ. ನಾವೆಲ್ಲ ಫಸ್ಟ್ ಡ್ರೈ ಗೇಮ್ಸ್ ಏನೇನಿದೆ ಎಲ್ಲ ಸುತ್ತದೆಲ್ಲ ಇರುತ್ತಲ್ಲ, ಊಟ ಮಾಡ್ರೆ ವಾಂತಿ ಬರ್ತಂತ ಮಾಡಿರಲಿಲ್ಲ. ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ನಾವು ಊಟಕ್ಕೆ ಬರೋಷ್ಟಿಗೆ 4 ಗಂಟೆ ಆಗ್ಬಿಟ್ಟಿತ್ತು ಸಾಯಂಕಾಲ. ಸೊ ಮೀಲ್ಸ್ ಏನೇನಿದೆ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಅದಕ್ಕೆ ಜೀರಾ ರೈಸ್, ದಾಲ್ ಫ್ರೈ ಇದೆಲ್ಲ ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತು. ಎಸ್ಪೆಷಲಿ ಈ ಸ್ವೀಟ್ ಅಂತೂ ಪೈನಾಪಲ್ ಫ್ಲೇವರ್ ತುಂಬಾ ಚೆನ್ನಾಗಿತ್ತು. ಇವಾಗ ಊಟ ಮಾತ್ರ ಮಸ್ತಾಗಿತ್ತು. ನಂಗಂತೂ ಸಖತ್ ಇಷ್ಟ ಆಯಿತು. ಇವಾಗ ನಾವು ವಾಟರ್ ಗೇಮ್ಸ್ ಆಡೋಣ ಅಂತ ಹೋಗ್ತಾ ಇದ್ದೀವಿ. ಅದಕ್ಕೂ ಮುಂಚೆ ಲಾಕರ್ ಹತ್ರ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗಬೇಕು. 4:30 ಆಗಿದೆ ಸಾಯಂಕಾಲ. 7:30ವರೆಗೂ ಇರುತ್ತಂತೆ. ಸೊ ಇದು ನೋಡಿ ಎಷ್ಟು ಲೇಜಿ, ಆರಾಮಿಗೆ ಮಲ್ಕೊಂಡು ಹೋಗ್ಬೋದು ಇದನ್ನೆಲ್ಲ ಸುತ್ತಾಡ್ಕೊಂಡು. ಸೊ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬೇಗ ವಾಟರ್ ಗೇಮ್ಸ್ ಆಡೋಣ. ಎಲ್ಲ ಜಾಸ್ತಿ ಬರೀ ಸ್ವೀಟೇ ಆಗಿದೆ ಅವಳದು. ಇವಾಗ ಏನು ಮಾಡ್ತೀಯಾ? ಏನ್ ಮಾಡ್ತಿದ್ಯಾ? ಏಯ್ ಎಲ್ಲೋಗ್ತೀಯ? ಆಯ್ತು ಹೋಗೋಣ. ಅಲ್ಲಿ ನೋಡಲ್ಲಿ ಅಲ್ಲಿ ಕಿಡ್ಸ್ ಸ್ಕೂಲ್ ಇದೆ ನೋಡು. Hey, 1, 2. Oh. ಚೆನ್ನಾಗಿ ಆಟ ಆಡಿ ಕಿರ್ಚಿ ನಾನು ವಾಯ್ಸೇ ಹೋಗ್ಬಿಟ್ಟಿತ್ತು. ಆಮೇಲೆಲ್ಲ ಆಟ ಆಡಿ ರಿಟರ್ನ್ ಓಡ್ತಾ ಇದ್ವಿ. 5D ಒಂದಿತ್ತು, ಇದೊಂದು ನೋಡೋಕ್ಕಾಗಿಲ್ಲಲ್ಲ ಅಂತ ಅನ್ಕೊತಿದ್ದೆ. ಅವ್ರು ಕರೆಕ್ಟ್ ನಾವು ಹೋಗೋ ಟೈಮ್ಗೆ ಬನ್ನಿ ಮೇಡಮ್ ಲಾಸ್ಟ್ ಶೋನೇ ಇದು, 5 ನಿಮಿಷದಲ್ಲಿ ಮುಗಿದು ಬಿಡುತ್ತೆ ಬನ್ನಿ ಅಂತ ಕರೆದ್ರು. ಸೊ ಏನು ಗೊತ್ತಿಲ್ಲ, ನಾವು ಅಂದ್ಕೊಂಡಿದ್ದು ಒಂದು 2 ಸೆಕೆಂಡ್ಸ್ಗೆ ಅವರು ಕರೆದ್ರು. ಶಾಕ್ ಆಗಿಬಿಡ್ತು. ಬಟ್ ನಿಜವಾಗ್ಲೂ ಮಿಸ್ ಮಾಡ್ಕೊಂಡ್ಬಿಡ್ತಾ ಇದ್ವಿ ಇದನ್ನ. ಎಷ್ಟು ಚೆನ್ನಾಗಿತ್ತು ಅಂದರೆ ನಂಗಂತೂ ಸಖತ್ ಇಷ್ಟ ಆಯಿತು. ರಿಯಲ್ ಆಗಿಲ್ಲ ಹೋದಂಗೆಲ್ಲ ಆ ಥರ ಎಲ್ಲ ಫೀಲಿಂಗ್ ಬರುತ್ತೆ. ಸೊ ಚೆನ್ನಾಗೆಲ್ಲ ಆಟ ಆಡಿ ಮುಗಿಸ್ಕೊಂಡ್ವಿ. ಆಮೇಲೆ ನಿಶ್ಚಿತ್ ಅಲ್ಲಿದ್ದ ಮನೆಗೆ ಹೊರಟ. ಅಲ್ಲಿದ್ದ ನಾವು ಕೂಡ ರಿಟರ್ನ್ ನಮ್ಮ ಬೆಂಗಳೂರು ಕಡೆ ಹೋಗ್ತಾ ಇದ್ದೀವಿ. ಹಾಗೆ ಆನ್ ದ ವೇ ಊಟ ಮಾಡ್ಕೊಂಬಿಡೋಣ ಅಂತ ಕಿರಣ್ ಸ್ಟಾಪ್ ಮಾಡಿದ್ರು. ಪ್ಯೂರ್ ವೆಜ್ ಹೋಟೆಲ್ ಇದು. ತುಂಬ ಚೆನ್ನಾಗಿತ್ತು. ಆ್ಯಂಬಿಯನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಹಾಗೆ ಊಟ ಕೂಡ ತುಂಬ ಚೆನ್ನಾಗಿತ್ತು. ಜಸ್ಟ್ ಬಂದ್ವಿ GRS ಇಂದ. ಬಟ್ ಚೆನ್ನಾಗಿತ್ತಲ್ಲ? ಹೇಗಿತ್ತಮ್ಮ? ಅತ್ತೆ ಮಾವ ಹಂಗೆ ಹೊರಟ್ರು. ನಿಶ್ಚಿತನೋ ಗಿಫ್ಟ್ ಬೇರೆ ಕಳಿಸಿದ್ದಾನೆ. ಬಂದಿದ್ನಲ್ಲ ಅದಕ್ಕೆ ಇಯಾನಾಗೆ ಅಂತ ಗಿಫ್ಟ್ ಕೊಟ್ಟಿದ್ದಾರೆ. ಇವಾಗ ಓಪನ್ ಮಾಡ್ತಾ ಇದ್ದಾಳೆ ಇಯಾನ. ಫುಲ್ ಟಯರ್ಡ್ ಆಗ್ಬಿಡ್ತು ಬಂದಿತ್ತು. ಇವಾಗ ಎಷ್ಟಾಗಿದೆ ಅಂದರೆ 10:40 ಆಗಿದೆ.
ಬಂದು ಮೈಸೂರಿಂದ. ಇವಳು ಓಪನ್ ಮಾಡೋವರೆಗೂ ಬಿಡ್ತಾ ಇಲ್ಲ. ಅವ್ರು ಚಿಕ್ಕಪ್ಪ ಕೊಟ್ಟಿರೋದು, ಏನು ಕೊಟ್ಟಿದ್ದಾನೋ ಗೊತ್ತಿಲ್ಲ, ಬಾಕ್ಸಲ್ಲಿದೆ. ಸೊ ನಾವು ಇವಾಗ GRSಗೆ ಹೋದಾಗ 3 ಜನ ಏನೋ ಬಂದು ಮಾತಾಡ್ಸಿದ್ರಿ. ನಾವು ನಿಮ್ಮ ವಿಡಿಯೋಸ್ ನೋಡ್ತಾ ಇರ್ತೀವಿ ಅಂತೆಲ್ಲ, ಇಯನ್ ಐ ಸೋ ಕ್ಯೂಟ್ ಅಂತೆಲ್ಲ ಹೇಳಿ ಎಲ್ಲ ಮಾತಾಡ್ಸ್ತಾ ಇದ್ರಿ, ರೆಕಗ್ನೈಸ್ ಮಾಡಿ ಮಾತಾಡ್ಸಿದ್ರಿ. ತುಂಬಾನೇ ಖುಷಿ ಆಯ್ತು. ನಾನು ಆಟ ಆಡ್ಬೇಕಾದ್ರೆ ಡ್ಯಾಶಿಂಗ್ ಕಾರ್ ಅಲ್ಲಿ ಮಾತಾಡ್ಸಿದ್ರು. ಮತ್ತೆ ಅದಾದ್ಮೇಲೆ ಅತ್ತೆ ಮಾವ ಇವಳಿಗೆ ಏನೋ ಕರ್ಕೊಂಡು ಊಟ ಮಾಡ್ತಕ್ಕಂತ ಕರ್ಕೊಂಡು ಹೋಗಿದ್ರಂತೆ, ಅಲ್ಲಿ ಕೂಡ ಒಬ್ರು ನೋಡಿ ಮಾತಾಡ್ಸಿದ್ದಾರೆ. ಹಂಗೆ 2-3 ಜನ ಎಲ್ಲ ಮಾತಾಡ್ಸಿದ್ದಾರೆ ಬಂದು. ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಸೊ ಸೆಲೆಬ್ರೇಷನ್ ಕೂಡ ತುಂಬಾ ಚೆನ್ನಾಗಾಯ್ತು. 30K ಪ್ಲಸ್ ಫ್ಯಾಮಿಲಿ ಆಗಿದೆ. ಇನ್ನು ಇದೇ ತರ ಆಗ್ತಾ ಇರ್ಲಿ, ನಿಮ್ಮ ಸಪೋರ್ಟ್ ಇದೇ ತರ ಇರಲಿ. ಸೊ ತುಂಬಾನೇ ಖುಷಿ ಆಯ್ತು. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನಮ್ಮ ಚಾನಲ್ಗೆ, ಥ್ಯಾಂಕ್ ಯು ಸೋ ಮಚ್. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಸೊ ಏನು ಗಿಫ್ಟ್ ಕೊಟ್ಟಿದ್ದಾರೆ ಚಿಕ್ಕಪ್ಪ ಅಂತ ನೋಡೋಣ. ಏನೋ ಓಪನ್ ಮಾಡ್ತಾ ಇದ್ದಾಳೆ, ತುಂಬಾ ಕ್ಯೂರಿಯಸ್ ಆಗಿದ್ದಾಳೆ. ಏನು ಡಾಕ್ಟರ್ ಸೆಟ್ ಮತ್ತೆ ಕರೆಕ್ಟಾಗಿ ನೋಡು. ಡಾಕ್ಟರ್ ಕಿಟ್ ಡೈರೆಕ್ಟ್ ಕಿಚನ್ ಕಿಟ್ ಕೊಟ್ಟಿದ್ನಲ್ಲ ಹಂಗೆ. ಆಲ್ರೆಡಿ ಚಿಕ್ಕ ಮಾವ ಆಲ್ರೆಡಿ ಡಾಕ್ಟರ್ ಕಿಟ್ ಅವರೇ ತಾನೆ ಕೊಟ್ಟಿದ್ದು. ಅದು ಡಾಕ್ಟರ್ ಸೆಟ್ ಅದು ಬೇರೆ, ಮತ್ತೆ ಇವಾಗ ಇನ್ನೊಂದಿದೆ ನೋಡು. ಅಮ್ಮ ಎಷ್ಟಮ್ಮ ನಿನ್ಗೆ. ಯಾರು ಕೊಟ್ರು? ಥ್ಯಾಂಕ್ ಯು ಹೇಳು ಚಿಕ್ಕಪ್ಪಗೆ. ಇದಕ್ಕೆ ವೀಲ್ಸ್ ಎಲ್ಲ ಇದೆ. ಯಾರು ಕೊಟ್ರು? ಥ್ಯಾಂಕ್ ಯು ಹೇಳು ಚಿಕ್ಕಪ್ಪಗೆ. ಇದಕ್ಕೆ ವೀಲ್ಸ್ ಎಲ್ಲ ಇದೆ. ಥ್ಯಾಂಕ್ ಯು ಅಂತ ಏನಿದೆ, ವೀಲ್ಸ್ ಎಲ್ಲ ಇದೆಯಾ? ಖುಷಿ ನೋಡು. ಇಲ್ಲಿ ನೋಡಿಲ್ಲಿ ಓಪನ್ ಮಾಡೋಣ. ಹೆಂಗೆ ಇದೊಂದು ಅಂಟಿಸೋದಿರುತ್ತೆ ಬಿಡಲಿ. ಇದರಲ್ಲಿದೆ ನೋಡಿ ಡಾಕ್ಟರ್ ಕಿಟ್ ಎಲ್ಲ. ಅಮ್ಮ ಮತ್ತೆ ಬಂದೈತಲ್ಲ ಇದು. ಸೊ ಅಷ್ಟೇ, GRS ಅಲ್ಲಿ ಮಸ್ತ್ ಫನ್ ಆಗಿತ್ತು, ತುಂಬಾ ಎಂಜಾಯ್ ಮಾಡಿದ್ವಿ. ಇಲ್ಲಿ ಫೋಟೋಸ್ ಅಷ್ಟೊಂದು ಕ್ಲಾರಿಟಿ ಇಲ್ಲ, ನಾನು ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಪೋಸ್ಟ್ ಮಾಡಿರ್ತೀನಿ, ಚೆಕ್ ಮಾಡಿ. ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂದ್ಕೊತೀನಿ. ಸ್ವಲ್ಪನಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ, ಮತ್ತು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ಲರಿಗೂ.